ರಾಜೇಶ್ವರಿ, ಏನ್ ಹೇಳ್ತಿದ್ಯಾ? ಭಯ ಪಡ್ಬೇಡಿ, ನಾನೇನು ಸೋತಿದ್ದೀನಿ ಅಂತ ಹೋಗಿ ಸಾಯೋದಿಲ್ಲ. ನಾನಿಲ್ಲಿದ್ರೆ ನನ್ನ ಮಗ ಅವಮಾನ ಮಾಡೋದನ್ನ ಬಿಡಲ್ಲ. ನನಗೆ ನನ್ನ ಮಗ ಎಷ್ಟು ಮುಖ್ಯನೋ ಅಷ್ಟೇ ನನ್ನ ಸ್ಟೇಟಸ್, ನನ್ನ ರೆಪ್ಯುಟೇಷನ್ ಮುಖ್ಯ. ಮೋಸ್ಟ್ಲಿ ಅವನ್ ಕಣ್ಮುಂದೆ ನಾನು ಇರದೆ ಹೋದ್ರೆ ಅವ್ನು ಸರಿ ಹೋಗ್ಬೋದೋ ಏನೋ. ಅದಕ್ಕೆ ನಾನೇ US ಅಲ್ಲಿರೋ ನನ್ನ ಫ್ರೆಂಡ್ ಮನೆಗೆ ಹೋಗಿ ಸ್ವಲ್ಪ ದಿನ ಇದ್ದು ಬರ್ತೀನಿ. ಅಷ್ಟರಲ್ಲಿ ನೀವು ಅವ ಕೆಲಸದವಳ ಮನೆಯಿಂದ ಹೊರಗಡೆ ಹಾಕಿ, ಅಲ್ಲಿಂದ ಬಂದ್ಮೇಲಾದ್ರೂ ನೆಮ್ಮದಿಯಾಗಿ ಕೂತ್ಕೊಳ್ಳ. ನೀವು ದೂರ ಹೋಗೋದ್ರಿಂದ ಯಾವ ಸಮಸ್ಯೆಗೂ ಪರಿಹಾರ ಸಿಗಲ್ಲ ಸಿಂಗಾರಿ. ಇಲ್ಲೇ ಇದ್ದು ಗೆದ್ದು ಜಯಿಸ್ಬೇಕು. ಗೆಲ್ಲೋದಿಕ್ಕೆ ನಂದು ಅಂತ ಏನಿದೆ ಚಿಕ್ಕೇಜ್ಮಾನ್ರೆ? ನಂದು ಅಂತ ಇರೋದೆಲ್ಲ ಬಿಟ್ಟು ಬಂದಿರೋಳು ನಾನು. ನನ್ನ ಹೋರಾಟ ಏನೇ ಇದ್ರು ನನ್ನ ಮನೆಯಲ್ಲೇ ಹೊರತು ನಿಮ್ಮ ಮನೆಯಲ್ಲ. ರೀ, ಇದರಲ್ಲಿ ನಿಮ್ಮನೆ ನನ್ನ ಮನೆ ಯಾವ್ದ್ರಿ? ಇದು ನಿಮ್ಮ ಮನೆ, ನಮ್ಮ ಮನೆ, ನಮ್ಮೆಲ್ರ ಮನೆ. ನೀವ್ ಹಿಂಗೆ ಏನೇನೋ ಮಾತಾಡ್ತಾ ಇದ್ರೆ ಆಮೇಲೆ ಕೆಟ್ಟ ಕೋಪ ಬರುತ್ತೆ ನನ್ಗೆ. ಕೋಪ ಬಂದ್ರು ಅದನ್ನ ನೀವು ನನ್ ಮೇಲೆ ತೀರಿಸ್ಕೊಳ್ಳೋದಿಲ್ವಲ್ಲ. ಏನೋ ಒಂದು ಪ್ಲಾನ್ ಮಾಡಿ ನನ್ನನ್ನ ನಿಮ್ ತಾಯಿ ಮುಂದೆ ಕರ್ಕೊಂಡು ಹೋಗಿ ಅವ್ರಿಗೆ ಅವಮಾನ ಮಾಡ್ತಿರಲ್ಲ. ಗೊತ್ತಾಗೋಯ್ತಾ? ಜಗತ್ತಲ್ಲಿ ಎಷ್ಟೋ ಜನರಿಗೆ ತಾಯಿ ಇಲ್ದೆ ಅನಾಥರಾಗಿದ್ದಾರೆ. ಆದ್ರೆ ನಿಮ್ಗೆ ತಮ್ಮ ಸರ್ವಸ್ವನೇ ಧಾರೆ ಏರ್ದಿರೋ ತಾಯಿ ಇದ್ದಾರೆ. ಅವ್ರಿಗೆ ಈ ತರ ಅವಮಾನ ಮಾಡಿ ಆ ತಾಯಿ ಮನ್ಸಿಗೆ ಏನಕ್ಕೆ ಇಷ್ಟೆಲ್ಲ ಬೇಜಾರು ಮಾಡ್ತಾ ಇದ್ದೀರಾ? ಹೆತ್ತ ತಾಯಿ ಸಂತೋಷವಾಗಿದ್ದಷ್ಟು ಮಕ್ಕಳು ದೊಡ್ಡ ಮಟ್ಟಕ್ಕೆ ಬೆಳೀತಾರೆ. ಅಂಥ ತಾಯಿ ಪ್ರೀತಿನ ದ್ವೇಷಿಸೋದ್ರಲ್ಲಿ ನೀವು ಕಾಲ ಕಳೀತಾ ಇದ್ದೀರಲ್ಲ ಚಿಕ್ಕೇಜ್ಮಾನ್ರೆ. ತ್ರಿಮೂರ್ತಿಗಳೇ ತಾಯಿ ಮುಂದೆ ತಲೆ ಬಾಗುವಾಗ ನೀವು ಅವ್ರ ತಲೆ ಹೋಗುವಂತ ಕೆಲ್ಸನ ಮಾಡ್ಬಿಟ್ರಿ. ಸಿಂಗಾರಿ, ನೋಡ್ರಿ, ನೀವು ಯಾವ ವಿಚಾರದಲ್ಲಾದ್ರೂ ನನಗ್ ಬದಲಾಗೋದಕ್ಕೆ ಹೇಳ್ರಿ, ನಾನು ಬದಲಾಗ್ಬಿಡ್ತೀನಿ. ಆದ್ರೆ ಒಂದು ವಿಷಯದಲ್ಲಿ ಮಾತ್ರ ನೀವ್ ಮತ್ತೆ ನನಗೋಸ್ಕರ ಅಮೃತ ತಂದು ನನ್ನ ಬಾಯಿಗೆ ಸುರಿದ್ರು ಅವ್ರ ಮೇಲಿರೋ ಭಾವನೆ ಬದಲಾಗಲ್ಲ.